ಚಿತ್ರದಲ್ಲಿ ನಟಿಸಿರೋ ಆದಿತ್ಯ. ನನಗೇನಪ್ಪ ಒಂದೇ ದುಃಖ ಅಂದರೆ, ಡೆಡ್ಲಿ ಸಿನಿಮಾ ಬಂದಾಗ ನಾನು ಫೋನ್ ಮಾಡಿ ಹೇಳಿದೆ, ಚಿನ್ನ ಎ ಸ್ಟಾರ್ ಇಸ್ ಬಾರ್ನ್. ಅದಾದ ನಂತರ ಅದರಷ್ಟೇ ಚೆನ್ನಾಗಿ ಎದೆಗಾರಿಕೆ ಅಂತೇಳಿ ನಮ್ಮ ಅಗ್ನೀಶ್ ಇದವರು ಮಾಡಿದಂಥ ಚಿತ್ರ, ಅದರಲ್ಲಿ ಅದ್ಭುತವಾಗಿ ನಟಿಸಿದ್ರು. ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರ ತಂದೆ ರಾಜೇಂದ್ರ ಸಿಂಗ್ ಬಾಬು ಅವರು ಹೇಳಿದ್ದಾರೆ, ಮಹಾಭಾರತದಲ್ಲಿ ದ್ರೋಣಾಚಾರ್ಯ ಹೇಗಿದ್ರು ಆ ಕನ್ನಡ ಚಿತ್ರರಂಗದಲ್ಲಿ ರಾಜೇಂದ್ರ ಸಿಂಗ್ ಬಾಬು ಅವರು. ಯಾಕಂದರೆ ಅವರ ನೆರಳಲ್ಲಿ ಬಂದ ಕಲಾವಿದರಾಗಿರ್ಬೋದು, ತಂತ್ರಜ್ಞರಾಗಿರ್ಬೋದು, ಎಲ್ಲರೂ ಸೂಪರ್ ಹಿಟ್. ಚಿಕ್ಕ ಚಿಕ್ಕ ಮಕ್ಕಳನ್ನು ಮಾಡಿ ಸಿಂಹದ ಮರಿ ಸೈನ್ಯ ಮಾಡ್ತಾರೆ, ಸೂಪರ್ ಹಿಟ್. ಚಿಕ್ಕ ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ನಾಗಲೋಡ ಮಾಡ್ತಾರೆ, ಸೂಪರ್ ಹಿಟ್. ಸಾಹಸ ಸಿಂಹ ಅಂತ ಬಿರುದು ತಗೊಂಡು ಕಮರ್ಷಿಯಲ್ ಚಿತ್ರಗಳನ್ನೇ ಮಾಡ್ತಿದ್ದ ವಿಷ್ಣುವರ್ಧನ್ ಜಿಯವ್ರನ್ನ ಹಾಕ್ಕೊಂಡು ಒಂದು ನವಿರಾದ ಪ್ರೇಮ ಕಥೆ ಮಾಡ್ತಾರೆ, ಅದ್ಭುತವಾದ ಹಾಡುಗಳನ್ನು ಕೊಡ್ತಾರೆ, ಅದು ಸೂಪರ್ ಡೂಪರ್ ಹಿಟ್. ಯಾರೂ ಸರಿಯಾಗಿ ನಾಯಕ ನಟನನ್ನಾಗಿ ಉಪಯೋಗಿಸ್ಕೊಳ್ಳೋದ ಅಂಬರೀಷ್ ಜಿಯವ್ರನ್ನ ಕರೆದು ಪ್ರೊಡ್ಯೂಸರ್ಸ್ಗೆ ಹೇಳ್ತಾರೆ, ನನ್ನನ್ನು ನಂಬಿ ದಯವಿಟ್ಟು ಈ ಕಥೆಗೆ ನಾನು ಚೆನ್ನಾಗಿ ಸೂಟ್ ಆಗ್ತಾನೆ, ಹೈಟು ಪರ್ಸನಾಲಿಟಿ, ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ಗೆ ಭಾಳ ಒಪ್ಪುತ್ತೆ, ನನ್ನ ನಂಬಿ ಈ ಪಿಕ್ಚರ್ ಹಿಟ್ ಆಗುತ್ತೆ ಅಂತ ಹೇಳಿ ಆ ಸಿನಿಮಾ ಮಾಡ್ತಾರೆ. ಆ ಸಿನಿಮಾ ಕಾಂಟ್ರವರ್ಸಿ ಆಗುತ್ತೆ, ಕೋರ್ಟ್ಗಳಲ್ಲಿ ಕೇಸ್ ಬೀಳುತ್ತೆ, ಚಿತ್ರ ರಿಲೀಸ್ ಆಗೋದೇ ಡೌಟ್ ಅನ್ನಿಸ್ತಾರೆ, ನಿರ್ಮಾಪಕರು ತಲೆ ಚಚ್ಕೊಳ್ತಿರ್ತಾರೆ. ಚಿತ್ರ ರಿಲೀಸ್ ಆಗುತ್ತೆ, ಸೂಪರ್ ಡೂಪರ್ ಹಿಟ್. ಓವರ್ ನೈಟ್ ರೆಬಲ್ ಸ್ಟಾರ್ ಇಸ್ ಬಾರ್ನ್. ಅದಷ್ಟೇ ಮಾತ್ರ ಅಲ್ಲ, ಆ ಚಿತ್ರವನ್ನು ಭಾರತದ ಮುಖ್ಯ ಚಿತ್ರ ನಿರ್ಮಾಪಕರು ಮುಖ್ಯ ಭಾಷೆಗಳಲ್ಲಿ ಅಂದರೆ ತೆಲುಗು, ತಮಿಳು, ಹಿಂದಿ ಎಲ್ಲ ಭಾಷೆನಲ್ಲೂ ರೀಮೇಕ್ ಆಗುತ್ತೆ. ಅಂತಹ ಒಬ್ಬ ದ್ರೋಣಾಚಾರ್ಯ